ನಮಸ್ತೆ. ಚಾಕ್ಲೇಟ್ ಡೇ. ಎರಡು ಚಾಕ್ಲೇಟ್ ಇಟ್ಟಿದ್ದೀನಿ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಚಾಕ್ಲೇಟನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ಚಾಕ್ಲೇಟ್ ಡೇ ಮೆಸೇಜಸ್ ಏನಿದೆ ಅಂತ ನೋಡೋಣ. ಸಾರಿ ಲೇಟ್ ಆಗಿದ್ದಕ್ಕೆ. ಓಕೆ, ಬನ್ನಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮಗೆ ಚಾಕ್ಲೇಟ್ ಡೇ ಮೆಸೇಜಸ್ ನಿಮ್ಮ ಪ್ರೇಮಿ ಕಡೆಯಿಂದ ಏನಿದೆ ಅಂತ. ಎಲ್ಲೋ ಒಂದು ಕಡೆ ಉಲ್ಟಾ ಹೋಗ್ತಾ ಇದೆ, ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೆ, ತುಂಬ ಕೋಪದಲ್ಲಿ ಇದ್ದಾರೆ. ಓಕೆ, ನಿಮ್ಮ ತಾಳ್ಮೆ ಅವರನ್ನ ಕೆಣಕ್ತಾ ಇದೆ. ಅವರು ನಿಮ್ಮ ಶ್ಯಾಡೋ ಆಗಿ ನಿಮ್ಮ ಹಿಂದೆನೇ ಇರ್ತಾರೆ. ಅವರು ನಿಮ್ಮಿಂದ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಬಯಸ್ತಾ ಇದ್ದಾರೆ. ವೇಟ್ ಮಾಡಿ 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 ಸಾಕಾಗಿದೆ. ನಿಮಗೂ ಸಾಕಾಗಿದೆ, ಅವರಿಗೂ ಸಾಕಾಗಿದೆ. ಇದು 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅನ್ನುವಂಥ ರೀತಿಲಿ ಇದೆ. ಹಾಗಾಗಿ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನ ನಾನು ಪ್ರಪೋಸಲ್ನ ಒಪ್ಕೊಂಬಿಡ್ಲಾ ಅಂತ. ಹಾಗಾಗಿ 90% ಚಾನ್ಸಸ್ ಇದೆ ಅವರು ಬೇರೆಯವ್ರನ್ನ ಒಪ್ಕೊಳ್ಳೋ ಅಂಥದ್ದು. ಬಟ್ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ಳುವಂಥ ಉದ್ದೇಶನೂ ಯೋಚನೆ ಮಾಡ್ತಿದ್ದಾರೆ. ಬಹಳಷ್ಟು ಜನ ರಿಲೇಶನ್ಶಿಪ್ಪಲ್ಲಿ ಮೋಸ ಹೋಗ್ತಾ ಇರ್ಬೋದು, ನೀನು ಹುಷಾರಾಗಿ ಯೋಚನೆ ಮಾಡುವಂಥ ಸಾಕಷ್ಟು ಗೈಡೆನ್ಸ್ ಕೂಡ ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಕರೆಂಟ್ ಲೈಫಲ್ಲಿ 3 ಜನರ ಬಗ್ಗೆ ಅವರು ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದಾರೆ. ಅವ್ರು ಬಿಟ್ಟು ಅವ್ರು ಯಾರು ಅಂತ ಡಿಸೈಡ್ ಮಾಡಬೇಕು ಅಂತ. ಬಟ್ ಅವ್ರು ಬಿಟ್ಟು ಅವ್ರು ಯಾರು ಅಂತ ಡಿಸೈಡ್ ಅವರು ಮಾಡೋ ಅಷ್ಟರಲ್ಲಿ ನಿಮಗೆ ಆ ಭಗವತಿ ಒಂದು ಅವಕಾಶನ ತಗೊಂಬಂದು ಕೊಡ್ತಿದ್ದಾರೆ. ಅವ್ರು ಬಿಟ್ಟು ಅವ್ರು ಯಾರು ಆಡೋ ಅಷ್ಟರಲ್ಲಿ ನಿನ್ನನ್ನು ನಾನು ಒಂದು ಯಶಸ್ವಿ ವ್ಯಕ್ತಿ ಮಾಡಿಬಿಡ್ತೀನಿ ಈ ಗ್ಯಾಪಲ್ಲಿ ಅಂತ ತಾಯಿ ಹೇಳ್ತಾ ಇದೆ. ಸೊ ಅದಕ್ಕಿಂತ ಖುಷಿ ಏನಿದೆ? ಸೊ ನಿಮ್ಮ ಎಲ್ಲ ಹಳೆಯ ಎಕ್ಸ್ಪೆಕ್ಟೇಷನನ್ನು, ಹಳೆಯ ವ್ಯಕ್ತಿಗಳ ಎಕ್ಸ್ಪೆಕ್ಟೇಷನನ್ನು ಬಿಟ್ಬಿಟ್ಟು ನೀವು ಹೊಸ ಕೆಲಸದ ಕಡೆ, ಹೊಸ ಜೀವನದ ಕಡೆ, ಹೊಸ ಒಂದು ಪ್ರೀತಿಯ ಕಡೆ ನಿಮ್ಮ ಗಮನನ ಆ ತಾಯಿ ಅಂಗಾಳ ಪರಮೇಶ್ವರಿ, ಚಾಮುಂಡೇಶ್ವರಿ, ವಾಟ್ ಎವರ್ ಯು ಕಾಲ್ ದಿಸ್, ಈ ದೇವಿ, ಇದು ನೋಡ್ತಾ ಇದ್ರೇನೆ ಹಬ್ಬ ಅಂತ ಅನ್ಸುತ್ತೆ ನನಗೆ. ಈ ಕಾರ್ಡನ್ನೇ ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಆ ತಾಯಿ ಕಾಪಾಡ್ತಾ ಇದೆ ಅನ್ನುವಂಥದ್ದು ಇದೆ. ಏಂಜಲಿಕ್ ಎನರ್ಜಿಲಿ ಸಮಯ ನೋಡ್ತಾ ಇದೆ. ಎಲ್ಲಿದ್ರೆ ಏನು, ನನ್ನ ಕಣ್ಣು ನಿನ್ನ ಮೇಲೆ ಮಗು ಅಂತ ತಾಯಿ ಭರವಸೆ ನಿಮಗೆ ಕೊಟ್ಟಿರೋದ್ರಿಂದ ಇಂಥ ಡೆವಿಲ್ ಎನರ್ಜಿಗೆ ನೀವು ಎದುರಬೇಡಿ. ಇಂಥ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇರುತ್ತೆ. ಯಾವುದೇ ಟ್ರ್ಯಾಪಲ್ಲಿ ನೀವು ಬೀಳೋದಿಲ್ಲ. ಎಲ್ಲ ಟ್ರ್ಯಾಪಿಂದ ನಿಮ್ಮನ್ನು ರಕ್ಷಿಸ್ತಾ ಇದೆ ತಾಯಿ, ರಕ್ಷಿಸುತ್ತೆ. ಸೊ ಸದ್ಯಕ್ಕೆ ಸ್ಟಕ್ ಎನರ್ಜಿ ಇರೋರು ಒಂದೇ ಮಾಡಬೇಕಾಗಿರೋ ಅಂಥ ಕರ್ತವ್ಯದ ಕೆಲಸ ಏನು ಅಂದರೆ ಮಾತೃದೇವೋ ಭವ, ಈ ಮಂತ್ರನ ಜಪ ಮಾಡಿ ನಿಮಗೆಲ್ಲ ಒಳ್ಳೇದಾಗತ್ತೆ. ಸೊ ಲೆಟರ್ಸ್ ನೋಡೋಣ ಯಾರ್ಯಾರು ಚಾಕ್ಲೇಟ್ ಡೇ ವಿಶಸ್ ಇರದೆ ಅಂತ. WEDWU, ಓಕೆ, LKVG. ಓಕೆ, ವಾಗ್ದೇವಿ ಕನ್ನಡ ಕಡೆಯಿಂದ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಚಾಕ್ಲೇಟ್ ಡೇ ವಿಶಸ್. ಟೇಕ್ ದಿಸ್ ಚಾಕ್ಲೇಟ್, ಈಟ್ ವೆಲ್ ಆ್ಯಂಡ್ ಸ್ಲೀಪ್ ವೆಲ್, ಎಂಜಾಯ್ ದ ಲೈಫ್. ಓಕೆ, ಸೊ ಯಾರು ಮಾಡ್ತಾರೋ ಇಲ್ವೋ, ನನಗೆ ಇಲ್ಲಿ ನೀವು ಮಾಡ್ತೀರೋ ಅಂತ ಅನ್ನಿಸ್ತು. ಸೊ VK ಆಲ್ಸೋ ಇನ್ನರ್ ಕಾರ್ತಿಕ್ ಮ್ಯಾಮ್ ಅಂತ ಯಾರೋ ಹೇಳ್ತಿದ್ದಾರೆ. ಎಸ್, ಐ ನೋ ದಟ್. ಸೊ ಎಸ್, ರೋಡಲ್ಲಿ ಹುಷಾರಾಗಿರಿ, ಯಾರೋ ನೋ ಹೇಳುವಂಥ ಸಾಧ್ಯತೆ ಇದೆ. ಸೊ WEEDWULVKHGWMNOR ಲೆಟರ್ಸ್ ಇದೆ. ಇಷ್ಟಾದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮರಿದಿರ ಮಾಡಿದ್ರೆ ಮುಂದೆ ಎಲ್ಲ ರೀಡಿಂಗ್ ಸಿಗುತ್ತೆ. ಇಲ್ಲಾಂದರೆ ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡಲ್ವೋ ಅವ್ರಿಗೆ ಚಾಕ್ಲೇಟು ಇಲ್ಲ, ರೀಡಿಂಗು ಇಲ್ಲ. 2. ಸೊ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ನಮಸ್ತೆ. ಯಾರು ಕಂಟಿನ್ಯೂ ಆಗಿ ಎರಡನೇದು ನೋಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಚಾಕ್ಲೇಟ್ ಮೆಸೇಜಸ್ ಏನಿದೆ ನೋಡೋಣ. ಸೊ ಎಸ್, ರಾಂಗ್ ಡಿಸಿಷನ್ಸ್, ರಾಂಗ್ ವೇಲಿ ಹೋಗ್ತಾ ಇದೆ. ಮೆಜಿಷಿಯನ್ ಎನರ್ಜಿ ತುಂಬ ಪವರ್ಫುಲ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ.
ತುಂಬ ಪವರ್ಫುಲ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ. ದ ಎಂಪರರ್ ಇದೆ, 6 ಆಫ್ ಕಪ್ ಇದೆ, ನೈಟ್ ಆಫ್ ಕಪ್ ರಿವರ್ಸ್. ಓಕೆ, ರಿವರ್ಸ್ ಗೇರ್, ದ ಸನ್ ರಿವರ್ಸ್ ಗೇರ್, ಅಗೇನ್ 10 ಆಫ್ ಸೋರ್ಡ್ಸ್. ಓಕೆ, ಎಲ್ಲೋ ಒಂದು ಕಡೆ ನಿಮ್ಮ ಪ್ರೇಮಿ ವಾಪಸ್ ಬಂದರೂ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇದಕ್ಕೆ ಒಪ್ಪಿಗೆ ಅನ್ನೋದು ಸಿಗೋದಿಲ್ಲ, ಅಥವಾ ಅವ್ರ ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಗ್ತಾ ಇಲ್ಲ, ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಒಪ್ಪಿಗೆ ಸಿಗ್ತಾ ಇಲ್ಲ. ಬಟ್ ಇಬ್ಬರಿಗೂ ಒಳ್ಳೆ ರೀತಿಲಿ ಮದುವೆ ಆಗಬೇಕು ಅನ್ನುವಂಥ ಆಸೆ ಇದೆ. ನಿಮ್ಮ ಎಕ್ಸ್ ವಾಪಸ್ ಬಂದು ವಾಪಸ್ ನಿಮಗೆ ಮದುವೆ ಪ್ರಪೋಸಲ್ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಅಂಥದ್ದು, ನಿಮ್ಮ ತಂದೆ ಏನಾದರೂ ಡಿಸಪಾಯಿಂಟ್ ಮಾಡ್ತಾ ಇದ್ರೆ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿ ನೋಡಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಕೆಲವರಿಗೆ ನಿಮ್ಮ ಪರ್ಸನ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂಥ ಉದ್ದೇಶದಲ್ಲಿ ಇಲ್ಲ, ಜಸ್ಟ್ ಒಂದು ಟೈಮ್ ಪಾಸಿಗೆ ಅಥವಾ ಅವರು ಆ ಸ್ಥಳದಲ್ಲಿ ಇರೋವರೆಗೂ ಎಂಜಾಯ್ ಮಾಡೋಣ ಅನ್ನುವಂಥದ್ದು ಇದೆ. ಬಟ್ ನೀವು ಮದುವೆ ಆಗುವಂಥ ವ್ಯಕ್ತಿ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ವ್ಯಕ್ತಿ ನಿಮ್ಮ ಎಕ್ಸ್ ಆಗಿರುವಂಥ ಸಾಧ್ಯತೆ ಕೆಲವರಿಗೆ ಇದ್ರೆ, ಇನ್ನು ಕೆಲವರಿಗೆ ನ್ಯೂ ಪರ್ಸನ್ ನಿಮಗೆ ನಿಮ್ಮ ಲೈಫಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಜೊತೆಗೆ ಈಗ ಸರಿಯಾದ ಸಮಯ ಅಲ್ಲ ಅನ್ಕೊಂಡಿರೋರಿಗೆ ಒಂದಷ್ಟು ಸತ್ಯಗಳು ಗೊತ್ತಾಗಿ, ಸೊ ಇಂಥ ಸಮಯ ನನ್ನ ಜೀವನದಲ್ಲಿ ಬರೋದೇ ಬೇಡ ಅಂತ ಕೆಲವರು ಡಿಸೈಡ್ ಮಾಡ್ತೀರ. ಸೊ ಸದ್ಯಕ್ಕೆ 2 ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಅದೆರಡರಲ್ಲಿ ತಾಳ್ಮೆಯಿಂದ ಯೋಚನೆ ಮಾಡಿ ಒಂದು ಫೈನಲ್ ಡಿಸಿಷನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾರು ನನಗೆ ಚಾಕ್ಲೇಟ್ ಕೊಡ್ತಾರೆ ಅಂತ ಅಷ್ಟೇ ಹೇಳಿ ಅಂದರೆ 4 ಜನ ನಿಮಗೆ ಚಾಕ್ಲೇಟ್ ಕೊಡುವಂಥ ಸಾಧ್ಯತೆ ಇದೆ. ಆ 4 ಜನದಲ್ಲಿ ಯಾರು ನಿಮ್ಮನ್ನ ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರ ಚಾಕ್ಲೇಟ್ ನಿಮಗೆ ಸ್ವೀಟ್ ಅನಿಸುತ್ತೆ. ಇಟ್ಸ್ ಓಕೆ. ಓಕೆ, ಬಟ್ ಆ್ಯಕ್ಚುಲಿ ಏನು ಅಂದರೆ ನಿಮ್ಗೆ ಯಾರ ಪ್ರೊಫೈಲು ಇಷ್ಟ ಆಗೋದಿಲ್ಲ, ಯಾರು ಚಾಕ್ಲೇಟ್ ಕೊಟ್ಟರು ಇಷ್ಟ ಆಗೋದಿಲ್ಲ. ನಿಮಗೆ ಮೋಸ ಮಾಡೋರು ಇಷ್ಟ ಆಗ್ತಾರೆ, ಮೋಸ ಹೋಗೋದು ಇಷ್ಟ ಆಗತ್ತೆ ನಿಮಗೆ. ಹಾಗಾಗಿ ಮೋಸ ಮಾಡೋರ ಜೊತೆ ಸೇರ್ಕೊಂಡು ನಿಮಗೆ ಮೋಸ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಪಾರ್ಟ್ನರ್ ಕೂಡ ಮೋಸ ಮಾಡ್ತಾ ಇದ್ದಾರೆ, ನೀವು ಕೂಡ ಮೋಸ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಈ ಪ್ರೀತಿ ಅನ್ವಾಂಟೆಡ್ ಅನ್ರಿಕ್ವೈರ್ಮೆಂಟ್ ಸ್ಟೋರಿನ ಹೇಳ್ತಾ ಇದೆ. ಸೊ ಹಾಗಾಗಿ ಅನ್ರಿಕ್ವೈರ್ಮೆಂಟ್ ಸ್ಟೋರಿ ಬೇಡ ಅಂತ ನಂಬಿದ್ದೆ. ಆದರೆ ನೀವು ಜೀವನನ ಬಿಟ್ಟಾಕ್ಬಿಟ್ಟು ಪಾಸ್ಟ್ ಲೈಫ್ ಎನರ್ಜೀಸ್, ಪಾಸ್ಟ್ ಪರ್ಸನ್ ಜೊತೆ ನಿಮ್ಮ ಲೈಫ್ ಕಮಿಟ್ಮೆಂಟ್ ಮುಂದುವರಿಯುವಂಥ ಸಾಧ್ಯತೆ ಇದೆ. ಓಕೆ, ಎಸ್, ಡೆಫಿನೆಟ್ಲಿ ವೆಯ್ಟ್ ಫಾರ್ ದ ರಿಸಲ್ಟ್ ಅಂತ ಇದೆ. ಸದ್ಯಕ್ಕೆ ವೆಯ್ಟ್ ಲಿಸ್ಟಲ್ಲೇ ನೀವು ಇರಬೇಕು, ಇನ್ನೊಂದಷ್ಟು ವೆಯ್ಟಿಂಗ್ ಮಾಡಿ ಅನ್ನುವಂಥದ್ದು ಇದೆ. ಆ ವೆಯ್ಟಿಂಗ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಯಾಕೆಂದರೆ ರಿಯಲ್ ಸೋಲ್ಮೇಟ್ ಇನ್ನು ರಿಯಲ್ ಪರ್ಸನ್ ನಿಮ್ಮ ಲೈಫಿಗೆ ಬರೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ನಿಮ್ಮ ಇಮ್ಯಾಜಿನಲ್ಲಿ ಇರುವಂಥ ಪ್ರೇಮಿ ಇವರು ಯಾರೂ ಅಲ್ಲ, ಇವರೆಲ್ಲರೂ ಜಸ್ಟ್ ಕಮ್ ಆ್ಯಂಡ್ ಗೋ ಎನರ್ಜಿ ಇರುವಂಥವ್ರು. ಬಟ್ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೇಳೋದಾದರೆ ನಿಮ್ಮ ಡ್ಯಾಡಿ ನೋಡಿರುವಂಥ ಪರ್ಸನ್ ಜೊತೆ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಡ್ಯಾಡಿ ನೋಡೋದವ್ರನ್ನೇ ನಾನು ಮದುವೆ ಆಗ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ನೀವು ಖಂಡಿತವಾಗ್ಲೂ ಆಗೋದಿಲ್ಲ, ಆ ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ಸೊ ಏನು ಹೀಗೆ ಹೇಳ್ಬಿಟ್ರಿ ಅಂತ ಕೇಳ್ತಾ ಇರೋರಿಗೆ ವೆಯ್ಟ್ ಮಾಡಿ ಅನ್ನುವಂಥ ಆನ್ಸರ್ ಇದೆ. ಯಾಕೆಂದರೆ ಒಂದು ಕ್ಲಾರಿಟಿ ಇಲ್ದಿರುವಂಥ ರಿಲೇಷನ್ಶಿಪ್ಗಳು ಇವು. ಒಂದು ಕಮಿಟ್ಮೆಂಟ್ ಇಲ್ಲ, ಜಸ್ಟ್ ಬಂತು ಹೋಯ್ತು ಆ ರೀತಿ ರಿಲೇಷನ್ಶಿಪ್, ಒನ್ ಡೇ ಸ್ಟ್ಯಾಂಡ್ ಮಾಡುವಂಥದ್ದು. ಓಕೆ, ನಿಮ್ಮ ರಿಯಲ್ ಪಾರ್ಟ್ನರ್ ಇನ್ನು ನಿಮಗೆ ಸಿಕ್ಕಿಲ್ಲ. FM QJK BBK XVYMCC. ಓಹೋ, CC ಇಲ್ಲಿ ಹೇಗೆ ಜೋಡಿಯಾಗಿದೆ ನೋಡಿ. ಮೇ ಬಿ ನಿಮ್ಮ ಸೋಲ್ಮೇಟ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಮಿರರ್ ವ್ಯಕ್ತಿತ್ವ, ಮಿರರ್ ವರ್ಕ್ ಮಾಡ್ಕೊಳ್ಳಿ ಒಂಚೂರು. ಸ್ಟೂಡೆಂಟ್ ಆಗಿರೋ ಅಂಥವ್ರು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, MFQJKBBVYXMCCJNTZS. ಓಕೆ, SGH ಲೆಟರ್ ಕೂಡ ಇದೆ, D ಲೆಟರ್ ಕೂಡ ಇದೆ, IT ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ
ನಾನು ನಿಮ್ಮ ಪ್ರೇಮಿ, ಆಯಿತಾ? ನಿಮಗೆ ಒಳ್ಳೆಯದನ್ನು ಬಯಸ್ತೀನಿ, ಹಾಗಾಗಿ ಇದನ್ನು ಹೇಳಿದೆ. ಬೇಜಾರು ಮಾಡ್ಕೊಳ್ಬೇಡಿ. ಮರಿದಿರಾ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ, ಇಲ್ಲಾಂದರೆ ಗೈಡೆನ್ಸ್ ಕಟ್. ತಮಾಷೆ ಮಾಡಿದೆ, ಸೀರಿಯಸ್ ಆಗಿ ಯೋಚನೆ ಮಾಡಿ. ನಿಜವಾದ ಪ್ರೀತಿಗೋಸ್ಕರ ಕಾದರೆ ಅದಕ್ಕೆ ಅರ್ಥ ಇದೆ ಅಲ್ವಾ? ಸೊ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದಿರೋ ಥರ ಇದ್ದರೆ ಯಾವುದೇ ಅರ್ಥ ಇಲ್ಲ. ಸೊ ವೇಟ್ ಫಾರ್ ರೈಟ್ ಪರ್ಸನ್. ಟೇಕ್ ಕೇರ್, ಬಾಯ್.